ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಸ್ಟರ್ ಈ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಅವರಿಗೆ ಫಸ್ಟ್ ಕೇಳಿದ್ದೆ, ಮಾಸ್ಟರ್ ಇಷ್ಟು ದೊಡ್ಡ ಕ್ಯಾನ್ವಸ್ನ ಹೆಂಗ್ ಮಾಸ್ಟರ್ ಹ್ಯಾಂಡಲ್ ಮಾಡೋದು ಅಂತ. ಯಾಕಂದ್ರೆ ಒಂದು ಮಾರ್ಕೆಟ್ನ ಆಕ್ಚುಲಿ ನಾವು ಸೆಟ್ ಹಾಕ್ಬಿಟ್ಟು ಒಂದು ಕಂಪ್ಲೀಟ್ ಅದ್ರೊಳಗಡೆ ಒಂದು ಸ್ಟೋರಿ ಹೇಳ್ಬೇಕು ಅಂತಂದ್ರೆ, ಸೊ ನಾವೇ ಒಂದು ಜನರಲ್ ಆಗಿ ಮಾರ್ಕೆಟಿಗೆಲ್ಲ ಹೋದಾಗ ಕಂಪ್ಲೀಟ್ ಬರೀ ಆ ಜನಜಂಗುಳಿ ಎಲ್ಲ ಅದೇ ಇರುತ್ತೆ. ಸೊ ನಮ್ಗೆ ಪ್ರತಿ ಫ್ರೇಮಲ್ಲೂ ನಮ್ಗೆ ಆ ಜನ ಅಷ್ಟು ಜನ ನಾವೆಲ್ಲ ಅದನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡೋದು ಅಂತಂದ್ರೆ, ಬಟ್ ಅವರ ಸ್ಟೋರಿ ಮೇಲೆ ಇರೋಂಥ ಕ್ಲಾರಿಟಿ ಆಕ್ಚುಲಿ ಅವರೇ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಆಕ್ಚುಲಿ ನಮಗೆ ಮಾರ್ಕೆಟ್ ಆಕ್ಚುಲಿ ಹಿಂಗಿರುತ್ತೆ, ಹಿಂಗೆ ಅಂದ್ರೆ ಪ್ರತಿಯೊಂದು ಸೆಟ್ ಹಾಕ್ಬೇಕಾದ್ರೂ ಅಷ್ಟೇ ಯಾವ ತರ ನಮಗೆ KR ಮಾರ್ಕೆಟ್ ಎಲ್ಲ ಯಾವ ತರ ಫೀಲ್ ಇದೆ ಅಂತೆಲ್ಲ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸೊ ಸಿನಿಮಾ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಪ್ರಜ್ವಲ್ ಸರ್ ಈ ಸಿನಿಮಾದಲ್ಲಿ ಆಕ್ಚುಲಿ ಫ್ಯಾನ್ಸಿಗೆ ಒಳ್ಳೆ ಟ್ರೀಟ್ ಕೊಡ್ತಾರೆ, ಅದಂತೂ ಪಕ್ಕ. ಇಲ್ಲ, ಡೇನು ಆಗಿದೆ, ನೈಟು ಆಗಿದೆ ಸರ್ ಎಲ್ಲ. ತುಂಬಾ ಆಗಿದೆ ಸರ್. ಸೊ ಆಕ್ಚುಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಡೇನು ಶೂಟ್ ಮಾಡಿದ್ವಿ ಮತ್ತೆ ನೈಟು ಶೂಟ್ ಮಾಡಿದ್ವಿ ಸರ್. ಆಕ್ಚುಲಿ ನಾವು ಅಂದ್ರೆ ಆತರ ಅಂದ್ರೆ ಸ್ಟಡಿ ಕ್ಯಾಮು ಪ್ರತಿಯೊಂದು ಅಂದ್ರೆ ಟೆಕ್ನಾಲಜಿ ಏನೇನು ಬಳಕೆ ಮಾಡ್ಬೇಕು ಎಲ್ಲವನ್ನೂ ಮಾಡ್ಕೊಂಡಿದ್ವಿ. ಅಂಡ್ ಇನ್ನೊಂದೇನಂದ್ರೆ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲೆಲ್ಲ ಆಕ್ಚುಲಿ ತುಂಬಾನೇ ನಾವು ಹೈ ಸ್ಪೀಡ್ ಕ್ಯಾಮ್ರಾಸ್ಗಳೆಲ್ಲ ಯೂಸ್ ಮಾಡಿ ಆ ಎಮೋಷನ್ಸ್ ನ ಕ್ಯಾಪ್ಚರ್ ಮಾಡಕ್ಕೆ ಮಾಡ್ಕೊಂಡಿದ್ದೀವಿ. ರೆಡಿ ಇರ್ಲೇಬೇಕಲ್ವಾ ಫೀಲ್ಡಿಗೆ ಬಂದ ನಂತರ. ಅದೇ ಕಲೆ ಮಾಸ್ಟರ್ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ. ಮತ್ತೆ ಈ ಫಿಲ್ಮ್ ನಮ್ಮದೇ ಸರ್ ಹೇಳಿದ ಹಾಗೆ ಪ್ರಜ್ವಲ್ ಸರ್ ಫ್ಯಾನ್ಸ್ ತುಂಬಾ ಬರ್ಬೋದೇನೋ ಅಂತ. ಮಾಡುವ ಇಲ್ಲ ಮೇಡಮ್, ಅದೇ ಫಸ್ಟ್ ಹೇಳಿದೆ 1:4. ಏನಕ್ಕಂದ್ರೆ ನಾವು ಲೈವ್ ಮಾರ್ಕೆಟ್ಗೆ ಹೋಗಿದ್ದ ಅಂದ್ರೆ ನಮ್ ಬಡ್ಜೆಟ್ ಕಡಿಮೆ. ಇವಾಗ ಒಂದ್ ಮಾರ್ಕೆಟ್ ಅಲ್ಲಿ ಹೋಗಿ ನಾನು ಶೂಟ್ ಮಾಡ್ತಾ ಇದೀನ, ಅವಾಗ ತರಕಾರಿ ಅಂಗಡಿ ಅವ್ರದ್ದು ಅವ್ರ ಬಿಸ್ನೆಸ್ ಹೋಗೋದು ಇದೆಲ್ಲ ಪ್ರಾಬ್ಲಮ್ ಆಗೋದು. ನಾವು ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಿರೋದು, ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಅಂದ್ರೆ ಇವಾಗ ನಾವು ಒಂದ್ ಬಡ್ಜೆಟ್ ಅನ್ನು 4 ಆಗೇ ಆಯ್ತು. ಏನಕ್ಕಂದ್ರೆ 3 ದಿವ್ಸಕ್ಕೆ 2 ದಿವ್ಸಕ್ಕೆ ತರಕಾರಿ ಚೇಂಜ್ ಮಾಡ್ಲೇಬೇಕು, ದಿನಸಿಗಳು ಚೇಂಜ್ ಮಾಡ್ಲೇಬೇಕು. ಡೈಲಿ ಜೂನಿಯರ್ಸ್ 150 ಜನ ಇದ್ದೇ ಇರ್ತಾರೆ ಅಂದ್ರೆ ಖರ್ಚು ಹೆಂಗಾಗಿರುತ್ತೆ. ಅದೇ ಹೇಳಿದೆ, ಕತೆಗೆ ಏನು ಬೇಕು ಆ ಖರ್ಚ ತುಂಬಾನೇ ಆಗಿದೆ. ಏನಂದ್ರೆ 100% ನಾ ಹೇಳ್ತೀನಲ್ಲ ಸರ್, ನಾನ್ ನಿಮ್ ಹತ್ರ ಹೇಳ್ಕೊಳ್ಳೋದೆ ಪ್ರೀತಿಯಿಂದ, ನನ್ ತುಂಬಾ ಖುಷಿಯಿಂದ ಹೇಳ್ಕೊಳ್ಳೋದು ಖಂಡಿತ ನನ್ ಫ್ಯಾಮಿಲಿ ಅಂತ ನಾ ಅಷ್ಟೇ ಪ್ರೀತಿಯಿಂದ ಹೇಳ್ತೀನಿ. ನಾಳೆ ಸಿನಿಮಾ ನೋಡಿದಾಗ ಖಂಡಿತ ಶಬಾಷ್ ಅಂದೇ ಅಂತೀರ ಅನ್ನೋ ಧೈರ್ಯ ನನಗಿದೆ. ಏನಕ್ರೆ ಅಷ್ಟೇ ಮುಗ್ಸಾದ್ಮೇಲೆ ಮಾತಾಡ್ತಾ ಇದೀನಿ. ಅದಕ್ಕೆ ಮುಗಿಯಕ್ ಮುಂಚೆ ಹೇಳೋದ್ ಬೇರೆ, ಮುಗ್ಸಾದ್ಮೇಲೆ ಏನಕ್ರೆ ನಮ್ಮ ಪ್ರೊಡ್ಯೂಸರ್ಗೆ ಇಡೀ ಟೀಮಿಗೆ ನಾನು ಪಿಕ್ಚರ್ ತೋರಿಸ್ತೆ. ಅಷ್ಟೇ ಖುಷಿಯಾಗಿ ನಾನು ಏನ್ ಹೇಳಿದ್ನೋ ಅದು 100% ಅಲ್ಲಿ ಬಂದಿದೆ. ನಾನು ಇನ್ನೂ ಓಪನ್ ಆಗಿ ಹೇಳ್ಬೇಕಂದ್ರೆ, ನಾಳೆ ದಿವಸ ಸಿನಿಮಾದಲ್ಲಿ ಏನಾದ್ರು 1% ಕಡಿಮೆ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ ನಾನು ಒಪ್ಕೋತೀನಿ, ಇದು ಜವಾಬ್ದಾರಿ ನಾನೇ ಅಂತ. ಏನಕ್ಕಂದ್ರೆ ಅಷ್ಟು ಮಟ್ಟಿಗೆ ಪ್ರೊಡ್ಯೂಸರು ಆರ್ಟಿಸ್ಟ್ಗಳು ಎಲ್ಲಾರು ನಂಗೆ ತುಂಬಿಸ್ಕೊಟ್ಟಾರೆ ಕಥೆಯಲ್ಲಿ.